ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುದಿನ ಪ್ರಿಯಸ್ ಕನ್ನಡಕ್ಕೆ ಸ್ವಾಗತ. ನಾನು ಕೋಮಲ. ಫ್ರೆಂಡ್ಸ್, ಇದು ಶಿವರಾತ್ರಿ ಹಬ್ಬದ ದಿನ ಬೆಳಗ್ಗಿನ ವಿಡಿಯೋ. ಸೊ ಬೆಳಗ್ಗೆನೆ ಸೂರ್ಯನ ಕಿರಣಗಳು ನಮ್ಮನೆ ದೇವ್ರ ಮನೆಗೆ ಪ್ರವೇಶ ಮಾಡಿತ್ತು. ಸೊ ಅದನ್ನು ತೋರಿಸೋಣ ಅಂತ ಹೇಳಿ ನಾನು ವಿಡಿಯೋ ಕೂಡ ಮಾಡಿಕೊಂಡೆ. ಸೊ ನಮ್ಮನೆಗೆ ಶಿವರಾತ್ರಿ ಹಬ್ಬದ ದಿನ ಮಾತ್ರ ಅಲ್ಲ, ವರ್ಷದ 365 ದಿನ ಕೂಡ ಸೂರ್ಯನ ಕಿರಣಗಳು ದೇವ್ರ ಮನೆಯನ್ನು ಪ್ರವೇಶಿಸುತ್ತೆ. ಯಾಕೆ ಅಂದರೆ ದೇವ್ರ ಮನೆ ಎದುರುಗಡೆಗೆ ನಾವು ಅಡುಗೆ ಮನೆ ಕಿಟಕಿಯನ್ನು ಇಡಿಸಿರೋ ಅಂಥದ್ದು. ಸೊ ಹಾಗಾಗಿ ನೇರವಾಗಿ ಆ ಸೂರ್ಯನ ಕಿರಣಗಳು ನಮ್ಮನೆ ದೇವ್ರ ಮನೆಗೆ ಬೀಳುತ್ತೆ. ಸೊ ನೀವ್ಯಾರಾದರೂ ದೇವ್ರ ಮನೆಯನ್ನು ಹೊಸದಾಗಿ ಮನೆಯನ್ನು ಕಟ್ತಾ ಇದ್ದರೆ ದೇವ್ರ ಮನೆ ಪ್ಲಾನಿಂಗನ್ನು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೂರ್ಯನ ಕಿರಣಗಳು ದೇವ್ರ ಮನೆಗೆ ಬೀಳೋದ್ರಿಂದ ಸೊ ಅದೊಂದು ಅಭಿವೃದ್ಧಿಯ ಪ್ರತೀಕ ಅಂತ ಕೂಡ ಹೇಳ್ತೀವಿ. ಹಾಗಾಗಿ ನಾವು ಈ ಥರ ಮಾಡ್ಕೊಂಡಿದ್ದೀವಿ. ನಮ್ಮನೆಯವ್ರ ಫ್ರೆಂಡ್ ನಾಗಣ್ಣ ಅಂತ ಹೇಳಿ ಅವರು ನಮಗೆ ಈ ರೀತಿಯ ಐಡಿಯಾವನ್ನು ಕೊಟ್ಟಿದ್ದು. ಸೊ ಹಾಗೆ ಇವತ್ತು ಸ್ಕೂಲಿಗೆ ರಜಾ ಇರೋದ್ರಿಂದ ನನ್ನ ಸ್ಟೂಡೆಂಟ್ಸ್ ಕೂಡ ಮನೆಗೆ ಬರ್ತೀನಿ ಅಂತ ಹೇಳಿದರು. ಅವ್ರಿಗೆ ಸ್ವಲ್ಪ ಅಡುಗೆ ಪ್ರಿಪ್ರೇಷನ್ ಮಾಡೋಣ ಅಂತ ಹೇಳಿ ಏನಾದರೂ ಸ್ಪೆಷಲ್ ಸ್ವೀಟ್ಸ್ ಏನಾದರೂ ಮಾಡಿದ್ರಾಗುತ್ತೆ ಅಂತ ಪ್ರಿಪ್ರೇಷನ್ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ದೇವ್ರ ಮನೆ ಪೂಜೆ ಮಾಡಬೇಕು. ಸೊ ಪೂಜೆಗೆ ಎಲ್ಲ ಸ್ವಲ್ಪ ಸಿದ್ಧತೆ ಎಲ್ಲ ಮಾಡಿದ್ದೀನಿ. ನೈವೇದ್ಯ ಮಾಡಿಕೊಂಡು ಪೂಜೆ ಮಾಡಬೇಕು. ಸೊ ಅಷ್ಟರಲ್ಲಿ ಸ್ವಲ್ಪ ಆದಷ್ಟು ಕೆಲಸನ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಸೊ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದಾರೆ. 1 ಗಂಟೆ ಹಿಂಗೆ ಅವ್ರು ಬರೋ ಅಷ್ಟರಲ್ಲಿ ನಾನು ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಅಡುಗೆ ಕೆಲಸನ ಅಷ್ಟೊತ್ತಿಗೆ ಮುಗಿಸ್ಬೇಕಾಗುತ್ತೆ. ಅದಕ್ಕೆ ಪ್ರಿಪ್ರೇಷನ್ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಸ್ನಾನ ಮಾಡಿ ನಾನು ಪೂಜೆ ಮಾಡೋಣ ಅಂತ ಬರ್ತಾಯಿದ್ದೀನಿ. ಸೊ ನೈವೇದ್ಯಕ್ಕೆ ನಾನು ಸಾಬುದಾನಿ ಪಾಯಸವನ್ನು ಮಾಡ್ಕೊಂಡಿದ್ದೆ. ಸೊ ಹೇಗೂ ಸ್ವೀಟ್ ಮಾಡ್ತಾಯಿದ್ದೆ ಅಲ್ಲ, ಪೂಜೆಗೂ ಆಗುತ್ತೆ ಅಂತ ಹೇಳಿ ಅದನ್ನೇ ರೆಡಿ ಮಾಡಿಕೊಂಡೆ ನಾನು. ಹಾಗೆ ಒಬ್ಬರು ವೀವರ್ಸು ಈ ಫೋಟೋದು ರೈಟ್ ಎಷ್ಟಾಯಿತು ಅಂತ ಕೇಳಿದರು. ಈ ನನಗೆ ನಮ್ಮ ಮನೆ ಕಟ್ಟಿ ನಮ್ಮ ಗೃಹ ಪ್ರವೇಶ ಆಗಿ ಇಲ್ಲಿಗೆ 1.5 ವರ್ಷ ಆಯಿತು. ಸೊ ಆ ಟೈಮಲ್ಲಿ ನನಗೆ 6,000 ರೂಪಾಯಿ ಆಗಿತ್ತು. ಸೊ ಬಾರ್ಗಿನ್ ಮಾಡಿ ಹೆಚ್ಚು ಕಡಿಮೆ ಮಾಡಿಸ್ಕೊಬೋದು. ಸೊ ಆ ಟೈಮಲ್ಲಿ 1.5 ವರ್ಷದ ಹಿಂದೆ ನನಗೆ ಈ ಫೋಟೋ ಮಾಡಿಸೋದಕ್ಕೆ 6,000 ರೂಪಾಯಿ ಆಗಿತ್ತು. ಟೈಮ್ ಆಯ್ತು. ನಾನು ಊಟನೇ ಮಾಡಿಲ್ಲ ಇನ್ನು. ರೆಡ್ ಇಲ್ಲ ಅಂದ್ಬಿಟ್ಟು ರೆಡ್ ಹಾಕ ಬಂದಿದ್ಯಾ? ರೆಡ್ ಮನೇಲಿ ಇತ್ತು ಮ್ಯಾಮ್, ನಾನು ಮರ್ತ್ಕೊಂಡೆ. ಬನ್ನಿ ಯಶವಂತ್, ನಾವಿರಲ್ವಲ್ಲ ಇಲ್ಲಿ, ಅದಕ್ಕೆ ಅದೆಲ್ಲ ಕವರ್ ಮಾಡಿಸ್ರು. ಆ ಕಡೆಯಿಂದ ಬಂದ್ರೆ ಯಾರು ಕಾಣಲ್ಲ ಬೆಳಕಂತ. ಚೆನ್ನಾಗಿದೆ. ಸೊ ನನ್ನ ಸ್ಟೂಡೆಂಟ್ಸ್ ಇವಾಗ ಬಂದರು. ಇವಾಗ ಆಲ್ರೆಡಿ 3:30 ಆಗಿದೆ. ಸೊ ನಾನು ಬೆಳಗ್ಗೆ ತಿಂಡಿನೂ ತಿಂದಿರಲಿಲ್ಲ ಕೆಲಸದ ಬ್ಯುಸಿನಲ್ಲಿ, ಹಾಗೆ ಸುಮ್ಮನೆ ಆಗಿದೆ. ಸೊ ನನ್ನ ಸ್ಟೂಡೆಂಟ್ಸ್ ಮಧ್ಯಾಹ್ನದಷ್ಟಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಸೊ ಅವ್ರು ಬಂದಮೇಲೆ ಮಧ್ಯಾಹ್ನ ಊಟ ಮಾಡಿದ್ರೆ ಆಯಿತು ಅಂತ ಸುಮ್ಮನೆ ಆಗಿದೆ. ಅವ್ರು ಬಂದಿದ್ದು 3:30. ಸೊ ಬಜ್ಜಿ ಕೂಡ ನಾನು ನೀರು ಹಾಕಿ ಕಲಸಿರಲಿಲ್ಲ, ಬಜ್ಜಿ ಹಿಟ್ಟೆಲ್ಲ ಹಾಗೆ ಎಲ್ಲ ರೆಡಿ ಮಾಡಿ ಎತ್ತಿಟ್ಟಿದ್ದೆ. ಸೊ ಬಂದಮೇಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟೇ ಅದನ್ನು ನೀರು ಹಾಕಿ ಕಲಿಸ್ಬಿಟ್ರೆ ಎಲ್ಲ ಮೆತ್ತಗಾಗೋಗುತ್ತೆ. ಬಂದಾಗ ಕಲಸಿ ಹಾಕಿದ್ರೆ ಕ್ರಿಸ್ಪಿ ಆಗಿರುತ್ತೆ ಅಂತ ಹೇಳಿ ಎಲ್ಲ ಅಡುಗೆಯನ್ನು ರೆಡಿ ಮಾಡಿಟ್ಟು ಬಜ್ಜಿ ಒಂದು ಹಾಕಿರಲಿಲ್ಲ, ಹಾಗೆಯೇ ಇಟ್ಟಿದ್ದೆ. ಈಗ ಆಲ್ರೆಡಿ ಅವ್ರು ಬಂದಿರೋದ್ರಿಂದ ಸೊ ಬೇಗ ಬಜ್ಜಿ ಹಾಕ್ಬಿಡೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇವರಿಬ್ಬರು 10th ಸ್ಟೂಡೆಂಟ್, ಯಶವಂತ್ ಮತ್ತು ಉದಯ್ ಅಂತ ಹೇಳಿ. ಸೊ ನಾನು ಕೂಡ ಊಟ ಮಾಡೋಣ ಅಂತ ಹೇಳಿ ಎಲ್ಲ ಐಟಮ್ಸ್ನ ತಂದು ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೇನೆ. ಅವ್ರ ಜೊತೆಗೆ ನಾನು ಕೂತ್ಕೊಂಡ್ರಾಯ್ತು ಅಂತ ಹೇಳಿ. ಹಾಗೆ ನನ್ನ ಮಗಳು ಕೂಡ ಅವಳನ್ನ ಒಂದು ಕಡೆ ಸ್ಟಿಲ್ಲಾಗಿ ಕೂರ್ಸೋಕ್ಕೋಸ್ಕರ ಅವಳಿಗೂ ಕೀರು ಜಾಮೂನು ಎಲ್ಲ ಹಾಕ್ಕೊಟ್ಬಿಟ್ಟು ಕೂರಿಸಿದ್ದೀನಿ. ಸೊ ಖಾಲಿ ಆಯಿತು ಅಂತ ತೋರಿಸ್ತಾ ಇದ್ದಾಳೆ. ಸೊ ಅವಳು ಸ್ವಲ್ಪ ಅನ್ನನ ಹಾಕಿ ಬಿಟ್ಟಿದ್ಲು. ನಾನು ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಅದೇ ತಟ್ಟೆನ ನನಗೂ ಕೂಡ ಇಟ್ಕೊಂಡಿದ್ದೀನಿ. ಸೊ ಇಬ್ಬರು ಅವರು ಊಟ ಮಾಡ್ತಾ ಇದ್ದಾರೆ. ಪಾಪ ಅವ್ರು ಬಂದಿದ್ದು ಲೇಟ್ ಆಯಿತು, ಊಟಕ್ಕೂ ಅವ್ರಿಗೆ ಲೇಟ್ ಆಯಿತು. ತುಂಬ ಹೊತ್ತು ಅವರು ಕೂಡ ಹಸ್ಕೊಂಡಿದ್ರು. ಸೊ ಓಕೆ, ಅದಕ್ಕೆ ಲೇಟ್ ಮಾಡೋದು ಬೇಡ ಅಂತ ತಕ್ಷಣ ಅವ್ರು ಬಂದ ತಕ್ಷಣ ಬಜ್ಜಿ ಹಾಕ್ಬಿಟ್ಟು ಊಟಕ್ಕೆ ಕೂತ್ಕೊಂಡ್ಬಿಟ್ವಿ. ಹಾಗೆ ಊಟಕ್ಕೆ ಕ್ಯಾರೆಟ್ ಕೋಸಂಬರಿ, ಸಾಬುದಾನಿ ಪಾಯಸ, ಬಜ್ಜಿ, ಜಾಮೂನು,
ಸೊ ಸ್ವಲ್ಪ ಚಿತ್ರಾನ್ನ, ಸೊ ಇದೆಲ್ಲ ಕೂಡ ಮಾಡಿದೆ. ಸ್ವಲ್ಪ ವೆರೈಟಿ ಇರಲಿ ಅಂತ ಹೇಳಿ, ಮಕ್ಕಳು ಅಷ್ಟು ದೂರದಿಂದ ಬರ್ತಿದ್ದಾರೆ ಅಂತ ಹೇಳಿ ನಾನು ಸ್ವಲ್ಪ ವೆರೈಟಿಯಾಗಿ ರೆಡಿ ಮಾಡಿದ್ದೆ. ಸೊ ಅವರು ಊಟ ಮುಗಿಸ್ಕೊಂಡು ಹೊರಟರು. ಅದಾದಮೇಲೆ ನನಗೆ ಪಕ್ಕದ ಮನೆಯಲ್ಲಿ ಗಿಣ್ಣಾಲು ಕೂಡ ಕೊಟ್ಟಿದ್ರು. ಹಾಗೆ ನಮ್ಮ ಮನೆಯವರ ಅಕ್ಕ ಬೆಣ್ಣೆಯನ್ನು ಕೊಟ್ಟು ಕಳಿಸಿದ್ರು. ಸೊ ಅದನ್ನು ಕೂಡ ಕಾಯಿಸೋಣ ಅಂತ ಹೇಳಿ ಇಟ್ಟಿದ್ದೀನಿ. ಇಲ್ಲಿ ಹಳ್ಳಿ ಕಡೆ ಬೆಣ್ಣೆ ಚೆನ್ನಾಗಿರುತ್ತಲ್ವ, ಸೊ ಹಾಗಾಗಿ ನಮ್ಮ ಮನೆಯವರ ಅಕ್ಕ ಜುಟ್ನಳ್ಳಿಯಿಂದ ಹಾಕಿ ಕಳಿಸಿದ್ರು. ಸೊ ಅದನ್ನು ಒಂದು ಕಡೆ ತುಪ್ಪ ಮಾಡೋಕೆ ಇಟ್ಬಿಟ್ಟು, ಇನ್ನೊಂದು ಕಡೆ ನನಗೆ ಪಕ್ಕದ ಮನೆಯವರು ಗಿಣ್ಣಾಲು ಕೊಟ್ಟಿದ್ರು. ಅದನ್ನು ಕೂಡ ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾಯಿನಿ. ಇದನ್ನು ತಾರಕ್ಕನ ಮನೆಗೆ ತೊಗೊಂಡೋಗಿ ಫ್ರಿಡ್ಜಿಗೆ ಇಟ್ಟು ಬರಬೇಕು. ಸೊ ಯಾಕೆಂದರೆ ಇವಾಗ ಆಲ್ರೆಡಿ ತುಂಬ ಸ್ವೀಟ್ಸ್ ಎಲ್ಲ ಮಾಡಿದ್ನಲ್ವ ಮಧ್ಯಾಹ್ನ ಎಲ್ಲ, ಅದನ್ನೆಲ್ಲ ತಿಂದು ಸ್ವೀಟ್ ಬೇಜಾರಾಗಿದೆ. ಇವಾಗ ಗಿಣ್ಣು ಮಾಡೋ ಮೂಡಲ್ಲಿಲ್ಲ. ಅದಕ್ಕೆ ಗಿಣ್ಣಾಲು ತೊಗೊಂಡೋಗಿ ತಾರಕ್ಕನ ಮನೇಲಿ ಇಟ್ಬಿಟ್ಟು ಬೆಳಗ್ಗೆ ತಂದು ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಅದನ್ನ ಹಾಗೆ ಬಾಕ್ಸಿಗೆ ಹಾಕಿ ಇಟ್ಟಿದ್ದೀನಿ. ತುಪ್ಪ ಕಾಯಕ್ಕೆ ಇಟ್ಟಿದ್ದೀನಿ. ನಮ್ಮ ಮನೆಯವರಿಗೆ ನೋಡ್ಕೊಳ್ಳೋಕೆ ಹೇಳ್ಬಿಟ್ಟು ನಾನು ತಾರಕ್ಕನ ಮನೆಗೆ ಹೋಗ್ಬಿಟ್ಟು ಅದನ್ನು ಇಟ್ಬಿಟ್ಟು ಬರಬೇಕಿವಾಗ. ನಮ್ಮ ಮನೆಯವ್ರ ಅಕ್ಕನ ನಾನು ಆಂಟಿ ಅಂತ ಕರಿತೀನಿ. ಸೊ ಆಂಟಿ ಅವ್ರ ಗಿಡದಲ್ಲಿ ಬೆಳೆದಿರೋ ಅಂತ ಕನಕಾಂಬರ ಹೂವನ್ನ ಬಿಡಿಸಿ ಕೊಟ್ಟಿದ್ರು. ಅದನ್ನು ಕಟ್ಟೋಣ ಅಂತ ಹೇಳಿ ಸ್ವಲ್ಪ ಕಟ್ಟಿ ಹಾಗೆ ಇಟ್ಟಿದ್ದೆ. ಇವಾಗ ಇನ್ನು ನಾನು ಬಂದ್ರೂ ತುಪ್ಪ ಇನ್ನೂ ಕಾದಿರಲಿಲ್ಲ. ಸೊ ಅದು ಕಾಯ್ತಾ ಇರಲಿ ಅಂತ ಹೇಳಿ ನಾನು ಹೂ ಕಟ್ಕೊಂಬಿಡೋಣ ಅಂತ ಹೇಳಿ ಕಟ್ತಾಯಿನಿ. ಕಟ್ಟಿ ಇಟ್ಟರೆ ಬೆಳಗ್ಗೆನೇ ನಮ್ಮ ಮನೆ ದೇವ್ರಿಗೆ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಬೇಕಾಗುತ್ತೆ ಪೂಜೆಗೆ ಹೂವು ಅಂತ ಹೇಳಿ ಅವು ಕೂಡ ರೆಡಿ ಮಾಡಿ ಇಟ್ಕೊತಾಯಿನಿ. ಸೊ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ನಾನು ಬೆಳಗ್ಗೆನೇ ಬೇಗನೆ ಮಾರ್ನಿಂಗ್ ಕ್ಲಾಸ್ ಇದೆ ಅವ್ರಿಗೆ, ಅದಕ್ಕೆ ದೇವಸ್ಥಾನಕ್ಕೆ ಬೇಗನೆ ಹೋಗಿ ಬರ್ತೀನಿ ಅಂತ ಹೇಳಿ. ಪ್ರತಿ ಸಲ ನಾವು ಮನೆ ಫ್ಯಾಮಿಲಿ ಎಲ್ಲರೂ ಹೋಗ್ತಾಯಿದ್ವಿ. ಈ ಸಲ ನಮ್ಮನ್ನೆಲ್ಲ ಹೊರಡೋದಕ್ಕೆ ಲೇಟ್ ಆಗುತ್ತೆ, ನನಗೆ ಮಾರ್ನಿಂಗ್ ಕ್ಲಾಸ್ ಇದೆ, ಬೇಗ ಬಂದುಬಿಡ್ತೀನಿ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾಯಿದ್ರು. ಯಾಕೆಂದರೆ ಆಫ್ಟರ್ನೂನ್ ಅಂತ ಅಂದರೆ ನಾವು ಕಿಕ್ಕೇರಿಯಿಂದ ಬಂದು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ. ಅದಕ್ಕೆ ನಾನು ಬೆಳಗ್ಗೆನೇ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾಯಿದ್ರು. ನನಗೂ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ನನ್ನ ಐಡಿಯಾ ಮಧ್ಯಾಹ್ನ ಸ್ವಲ್ಪ ಬೇಗ ಸ್ಕೂಲಲ್ಲಿ ಪರ್ಮಿಷನ್ ತೊಗೊಂಡು ಹೊರಟ್ರೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೋದು ಫ್ಯಾಮಿಲಿ ಎಲ್ಲ, ಆ ಥರದ ಐಡಿಯಾ ಇದೆ. ಇವ್ರು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಇವರು ಪ್ಲ್ಯಾನನ್ನು ನಾನು ಚೇಂಜ್ ಮಾಡಿದ್ರೆ ಹೆಂಗೋ ನಾನು ಮಾಡ್ತಾಯಿದ್ದೆ, ನೀನೇ ಇದು ಮಾಡಿದ್ದು ಅಂತೇಳಿ ಬೈತಾರೆ ಅಂತ ಹೇಳಿ ನಾನು ನೋಡೋಣ ಬೆಳಗ್ಗೆ ಹೆಂಗಾಗುತ್ತೆ ಅಂತ ಹೇಳಿ ಹೂವೆಲ್ಲ ಕಟ್ಟಿ ಇಟ್ಟುಬಿಡೋಣ ಅಂತ ಹೇಳಿ ಕೂತ್ಕೊಂಡು ಹೂ ಕಟ್ತಾಯಿನಿ. ಊಟ ಎಲ್ಲ ಮುಗಿದು ಪಾಪು ಮತ್ತು ನಮ್ಮ ಮನೆಯವ್ರು ಮಲಕ್ಕೊಂಡ್ರು. ಈ ಕನಕಾಂಬರ ಹೂ ಕಟ್ಟೋದಂತೂ ತುಂಬ ಟೈಮ್ ಹಿಡಿಯುತ್ತೆ. ಸೊ ಎರಡೆಡೆ ಜೋಡಿಸಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಕಟ್ಟಿ ಮಲಗಬೇಕು ಅಂತ ಅಂದ್ಕೊಂಡಿದ್ದೇನೆ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.